ಧೂಮಪಾನ ಮದ್ಯಪಾನ ಮಾಡಿದರೆ ಸಾಯ್ತೀರಾ, ಜೊತೆಗಿರೋರ್ನು ಸಾಯಿಸ್ತೀರಾ. ಆದಷ್ಟು ಕಂಟ್ರೋಲಲ್ಲಿರಿ, ಮಿತಿ ಮೀರದಿರಿ. ದೇವ್ರೇ, ನಾನು ನಿನಗೆ ಕಣ್ಣು ಕೇಳಿದ್ನ ಇಲ್ಲ ಐಶ್ವರ್ಯ ಹೆಂಡ್ತಿ ಆಗಲಿ ಅಂತ ಕೇಳಿದ್ನ? ಏನಿಲ್ಲಲ್ಲ. ಚಿಕ್ಕದೊಂದು MLA ಸೀಟ್ ಕೇಳ್ತಾ ಇದ್ದೀನಿ. ನನ್ನ ಮೇಲೆ ಕರುಣೆನೇ ಇಲ್ವಾ ದೇವ್ರೆ ನಿನಗೆ? ಭಕ್ತ, ನಾನು ಏನೇ ಮಾಡಿದರೂ ಅದಕ್ಕೊಂದು ಸರಿಯಾದ ಕಾರಣ ಇರುತ್ತೆ. ನಿನಗೆ ಕಣ್ಣು ಕೊಡದೇ ಇರೋದಕ್ಕೆ ಕಾರಣ ನಿನಗೆ ಮುಂದೆ ಗೊತ್ತಾಗುತ್ತೆ. ಸರ್ MLP ಇಂಟರ್ವ್ಯೂ ಇಲ್ಲ ನಡೆಯೋದು? ಹಾಂ, ಇವರೇ ತಗರ ನೋಡಪ್ಪ ಇಂಟರ್ವ್ಯೂ. ಏನಪ್ಪ ರಿಸ್ಯೂಮ್ ತಂದೇ ಇಲ್ಲ? ಸರ್, ದೇಶ ತುಂಬ ಫಾಸ್ಟ್ ಇದೆ, ವಾಟ್ಸಪ್ ಮಾಡ್ತೀನಿ. ಆಯ್ತಪ್ಪ, ಕುಂದ್ರು. ಸರ್, ನೀವು ಸ್ವಲ್ಪ ಇಂಟರ್ವ್ಯೂ ತಗೊಂಬಿಡ್ರಿ ಸರ್, ನಾನು ಹೊರಗಡೆ ಹೋಗಿ ಬಂದ್ಬಿಡ್ತೀನಿ. ಏನಪ್ಪ ನಿನ್ನ ಹೆಸರು? ಸೂರ್ಯ ಅಂತ ಸರ್. MLP ಆಗಿ ಕೆಲಸ ಮಾಡ್ಬೇಕಂತ ಯಾಕೆ ಅಂದ್ಕೊಂಡಿದ್ಯಪ್ಪ ನೀನು? ಸರ್, MLP ಆದರೆ ಏರಿಯಾದಲ್ಲಿ ಅವೇ ಮೇಂಟೈನ್ ಮಾಡ್ಬೋದು ಸರ್. ಹಂಗೆ ಎಷ್ಟು ಬೇಕಾದ್ರೆ ಅಷ್ಟು ದುಡ್ಡು ದೇಕ್ಬೋದು ಸರ್. ಎಂತೆಂಥವ್ರು ಬರ್ತಾರೆ ಇಂಟರ್ವ್ಯೂಗೆ. ಸರಿ ಆಯ್ತಪ್ಪ, ನಾಳೆ ನಾನೇ ಫೋನ್ ಮಾಡಿ ಹೇಳ್ತೀನಿ, ಬರುವಂತೆ. ಸರ್, MLA PA ಇಂಟರ್ವ್ಯೂ ಇಲ್ಲೇನಾ ನಡೆಯೋದು? ಬರಲ್ಲ ಸರ್? ಇಲ್ಲೇ ಬಾರಪ್ಪ, ಇಂಟರ್ವ್ಯೂ ಇರೋದು. ಸರ್ ನಮಸ್ಕಾರ ಸರ್. ಹಾಂ, ಕೂತ್ಕೊಳ್ಳಿ. ಏನು ಹೆಸರು ನಿಮ್ಮದು? ಪ್ರಶಾಂತ್ ಅಂತ ಸರ್. ತಗೊಳ್ಳಿ ಸರ್ ನನ್ನ ಬಯೋಡಾಟಾ. ನೀನು MLA PA ಹತ್ರನೇ ಕೆಲಸ ಮಾಡ್ಬೇಕಂತ ಯಾಕೆ ಅನ್ಕೋತೀಯಪ್ಪ? ಸರ್, ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಕೆಲಸ ಮಾಡ್ತೀನಿ, ನ್ಯಾಯ ನೀತಿಯಿಂದ ಕೆಲಸ ಮಾಡ್ತೀನಿ ಸರ್. ನನಗೆ ತುಂಬ ಕಷ್ಟ ಇದೆ, ದಯವಿಟ್ಟು ಕೆಲಸ ಕೊಡಿ ಸರ್. ಸರಿ ಆಯ್ತಪ್ಪ, ನಾಳೆ ನಾನೇ ಫೋನ್ ಮಾಡಿ ಹೇಳ್ತೀನಿ, ಬರುವಂತೆ. ಹಲೋ. ಬಂದಿದ್ರಪ್ಪ ಇಬ್ರು ನೀವು ಕಳಿಸ್ದವರು. ಒಬ್ರು ಅವ ಮೇಂಟೈನ್ ಮಾಡ್ತಾರಂತೆ, ಇನ್ನೊಬ್ರು ಪಾಪ ಅವರೇ ಕಷ್ಟದಲ್ಲಿದ್ದೀನಿ ಅಂದ್ರ. ಅದಕ್ಕೆ ಪಾಪ ಅವರು ಕಷ್ಟದಲ್ಲಿದ್ದಾರೆ, ಮತ್ತೆ ಕಷ್ಟ ಕೊಡೋದು ಬೇಡ ಅವ್ರಿಗೆ ಅಂತ ಹೇಳ್ಬಿಟ್ಟು ನಾನೇ ಆಯ್ತು ನಾಳೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಆಯ್ತು, ನೋಡೋಣ. ಇದಕ್ಕಿಂತ ಯಾರಾದರೂ ಸ್ವಲ್ಪ ಚೆನ್ನಾಗಿದ್ರೆ ಕಳಿಸ್ಕೊಡು ನಾಳೆ. ಸರಿಪ್ಪ, ಆಯ್ತು, ಇಲ್ಲ. ಆಯ್ತು. ಸರ್, MLA PA ಇಂಟರ್ವ್ಯೂ ಇಲ್ಲೇ ನಡೀತಿರೋದಾ? ಇಲ್ಲೇ ನಡೆಯೋದು ಇಂಟ್ರು. ಬನ್ನಿ ಕೂತ್ಕೊಳ್ಳಿ. ಏನು ಹೆಸರು ನಿಮ್ಮದು? ಚನ್ನು ಸರ್.
MLA PA ಆಗಿನೇ ಯಾಕೆ ಕೆಲಸ ಮಾಡ್ಬೇಕಂತ ಆಸೆ ನಿಮಗೆ? ಸರ್ ಇನ್ನೇ ಇಬ್ಬರು ಬಂದಿದ್ರಲ್ಲ ಅವ್ರಿಗಿಬ್ಬರಿಗೂ ಯಾಕೆ ಕೆಲಸ ಕೊಟ್ಟಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ನಾನಂತೂ ನಿಮ್ಮ ಹತ್ರ ಕೆಲಸ ಮಾಡಲ್ಲ. ಯಾಕೋ ಏನಾಯಿತು? ಅಲ್ಲ ಈಗ ತಾನೇ ಇಂಟ್ರ್ ಬಂದಿದೆಯಾ? ನಿನ್ನೆ ಬಂದವರಿಬ್ಬರು 10,000 ಕೊಟ್ಟರೆ ಸಾಕು ಕೆಲಸ ಮಾಡ್ತೀನಿ ಸರ್ ಅಂತಿದ್ರು. ನೀನು ನೋಡಿದರೆ ಇಂಟ್ರ್ಯೂ ಅಂತ ಬಂದು ಹೇಳ್ಬಿಟ್ಟು ಇನ್ನೂ ಇಂಟ್ರ್ಯೂನೇ ತೊಗೊಂಡಿಲ್ಲ, ನನಗೆ ಆಲ್ರೆಡಿ ನಾನು ಕೆಲಸ ಮಾಡಲ್ಲ ಅಂತೆಲ್ಲ. ಏನಾಯಿತು? ಯಾಕೆ? ಸರ್ ನಿಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ನಿಮಗೆ ಕಣ್ಣಿಲ್ಲ. ಎಲ್ಲಿಗೆ ನನ್ನನ್ನು ನಾನೇ ಮೋಸ ಮಾಡಿಬಿಡ್ತೀನಿ ಅಂತ ಭಯ ಇದೆ ಸರ್, ಅದಕ್ಕೆ ಕೆಲಸ ಬೇಡ ಅಂತ ಇದ್ದೀನಿ. ಹಂಗೇನಿಲ್ಲಪ್ಪ, ನಿನ್ನ ಮೇಲೆ ನಂಬಿಕೆ ಇದೆ. ನನಗೆ ರಾಮಣ್ಣ ಕಳಿಸಿದ್ನಲ್ಲ ನಿನ್ನ ಕೆಲಸಕ್ಕೆ, ನಿನ್ನ ಬಗ್ಗೆ ತುಂಬ ಹೇಳಿದ್ದಾನೆ, ನೀನು ಒಳ್ಳೆ ಹುಡುಗ ಅಂತ. ನೀನೇನು ಆ ಥರ ಕಾಣಲ್ಲ. ಇರಲಿ, ನಾಳೆಯಿಂದ ನನ್ನ ಹತ್ರ ಕೆಲಸಕ್ಕೆ ಬಂದ್ಬಿಡು. ಸರಿ ಸರ್, ನಾಳೆಯಿಂದ ಕೆಲಸಕ್ಕೆ ಬರ್ತೀನಿ. ಸರ್ ಅರ್ಜೆಂಟಾಗಿ ಫೋನ್ ಮಾಡಿದಿರಲ್ಲ? ಬಂದು ಫಸ್ಟ್ ಕೂತ್ಕೊಳ್ಳೋ, AB ಆಫೀಸ್ಗೆ ಹೋಗೋಣ. ಅಲ್ಲಿಗೆ ಯಾಕೆ ಹೋಗ್ಬೇಕು ಸರ್? MLA ಸೀಟು ಇನ್ನೂ ಕನ್ಫರ್ಮ್ ಆಗಿಲ್ಲಪ್ಪ, ತಿಳ್ಕೊಂಬರೋಣ ಹೋಗಿ. ಓ ನಿಮ್ಗಿನ್ನೂ ಸೀಟೇ ಸಿಕ್ಕಿಲ್ವಾ? ಅಂದ್ಕೊಂಡೆ ನಿಮ್ಮ ಹತ್ರ ಕಾರು ಬಂಗ್ಲೆ ಎಂದೇ ಇರುವಾಗ ಅನ್ಕೋಬೇಕಾಗಿತ್ತು ನಾನು, ನೀವು ದೊಡ್ಡ ಮೋಸಗಾರ ಇದ್ದೀರ ಅಂತ. ಇಲ್ಲ ಕಣೋ, ನನಗೆ ಆಗದೆ ಇರೋರು IT ರೈಡ್ ಮಾಡಿಸಿದ್ರು, ಕಾರು ಬಂಗ್ಲೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ನೆಲ್ಲ ಲಾಕ್ ಮಾಡಿದ್ರು. ನೋಡು, ಇದೊಂದು ತಿಂಗಳು ನೀನು ಕೆಲಸ ಮಾಡು, ನೀನು ಸಂಬಳ ಕೊಡ್ತೀನಿ. ನಿಂಗೆ ಆಗದೆ ಇದ್ದರೆ ನೆಕ್ಸ್ಟ್ ಮಂತ್ ಬಿಟ್ಬಿಡು. ಆಯಿತು ಬಿಡಿ ಸರ್, ಇದೊಂದು ತಿಂಗಳು ಹೆಂಗಾದರೂ ಕೆಲಸ ಮಾಡ್ತೀನಿ. ಹೇಳ್ರಿ ಸರ್, ನಾನು ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಬರಪ್ಪ. ಸರ್ ಅದು MLA ಸೀಟಿಗೆ ಕೇಳಿದ್ನಲ್ಲ ಸರ್, ಅದು ಏನಾಯ್ತು ಅಂತ ನೀವೇನು ಹೇಳಲೇ ಇಲ್ಲ ಸರ್. ಅಲ್ಲೋ ನಿಂಗೆ ಸೂಟ್ ಕೇಸ್ ಹೇಳಿದ್ನಲ್ಲ, ಸೂಟ್ ಕೇಸ್ ಇಲ್ಲಾಂದ್ರೆ ಇಲ್ಲಿ ಯಾವ ಕೆಲಸ ಆಗಲ್ಲಮ್ಮ. ದೇವ್ರ ಕಡೆ ಹೋದ್ರೇ ಹೂವು ಹಣ್ಣು ಕಾಯಿ ಇಟ್ಟಿಲ್ಲ ಅಂದ್ರೇ ದೇವರೇ ಹೊರ ಕೊಡಲ್ಲ. ಇಲ್ಲಿ ಯಾವ ಕೆಲಸ ಆಗುತ್ತೆ ಅನ್ಕೊಂಡಿ ನೀನು ಕಣ್ಣಿಲ್ಲ ಅಂತ ಹೆಲ್ಪ್ ಮಾಡೋಣ ಅನ್ಕೊಂಡೆ ನಾನು. ನೀನು ನೋಡಿದ್ರೆ ಈ ಥರ ಮಾಡಿದರೆ ನೀನು ಜೀವನದಾಗ ಯಾವನು MLA ಸೀಟೇ ಕೊಡಲ್ಲ. ಸರ್ ಅದು ಆಗಿಲ್ಲ ಸರ್. ರಾಜಕೀಯ ಅನ್ನೋದು ಸಮುದ್ರ ಇದ್ದಂಗೆ ಕಣೋ, ಅದ್ರ ಅಲೆಗಳು ನೀನು ಎತ್ಕೊಂಡು ಹೋಗಿ ಬಿಸಾಡಿಬಿಡುತ್ತೆ. ಸೂಟ್ ಕೇಸ್ ಇದ್ರೆ ಹೇಳು, ಕೆಲಸ ಮಾಡ್ಕೊಡ್ತೀನಿ, ಇಲ್ಲಾಂದ್ರೆ ಓದ್ತಾ ಇರು, ತೆಲ್ತೀನಿ ಬೇಡ. ಇಲ್ಲೂ ಕೆಲಸ ಆಗಲಿಲ್ಲ. ಇನ್ನೊಂದು ಕಡೆ ಹೇಳಿದ್ದೀನಿ, ಅಲ್ಲಿ ಹೋಗೋಣ ನಡೀಪ. ಬನ್ನಿ ಸರ್ ಹೋಗೋಣ. ಸರ್ ಇಲ್ಲದವ್ರು ನೋಡ್ರಿ. ಸರ್ ನಮಸ್ಕಾರ. ನಮಸ್ಕಾರಪ್ಪ. ನಿಮ್ಮ ಮನೆ ಹತ್ರ ಹೋಗಿದ್ದೀವಿ ಸರ್. ಅದೇ MLA ಸೀಟ್ ಕೊಡ್ತೀನಿ ಅಂತ ಹೇಳಿದ್ರಿ. ನಿಮ್ಮ ಮನೆ ಹತ್ರ ಹೋದಾಗ ಅಲ್ಲಿ ಸೆಕ್ಯೂರಿಟಿ ಒಳಗೂ ಬಿಡವಲ್ಲ ಸರ್, ಅದಕ್ಕೆ ನಾವು ಇಲ್ಲಿ ಪಾರ್ಕ್ ಹತ್ರ ಹುಡ್ಕೊಂಬಂದೀವಿ ಸರ್ ನಿಮ್ಮನ್ನು. MLA ಸೀಟ್ನ ತರಕಾರಿ ಕೇಳ್ದಂಗೆ ಕೇಳ್ತೀಯಲ್ಲೋ. ಎಲ್ಲ ನೆಟ್ಗಿರೋರಿಗೆ ಕೊಡ್ಬೇಕಾದ್ರೆ ವಿಚಾರ ಮಾಡ್ತಾರೆ, ನಿನಗೆ ಕಣ್ಣಿಲ್ಲ. ತೊಗೊಂಡಾದ್ರೆ ಏನು ಮಾಡ್ತೀಯ ನೀನು MLA ಸೀಟ್ನ? ಯಾಕಂಗಂತೀರ? ಇವಾಗಿನ ದುನಿಯಾ ನಿಂತಿರೋದೇ ಎಲ್ಲ ದುಡ್ಡು. ದುಡ್ಡಿದ್ರೆ ಬೇಕಾದ್ ಮಾಡ್ಬೋದು.
ದುಡ್ಡೇ ಎಲ್ಲ ಕಣೋ, ಗೊತ್ತಾ ನಿನಗೆ? ಸರ್ ನನ್ನ ಹತ್ರ ತುಂಬ ಜನನೂ ಇದ್ದಾರೆ ಸರ್, ಆಮೇಲೆ ಯೂತ್ಸು ಭಾಳ ಇದ್ದಾರೆ ಸರ್. ನೀವು ಹ್ಞೂ ಅಂದರೆ ಎಷ್ಟು ಜನಕ್ಕೆ ಬೇಕಾದ್ರೆ ಕರ್ಕೊಂಬರ್ತೀನಿ ಸರ್. ನಿನ್ನಿಂದ ಯೂತ್ ಅದರ ಅಂತಂದು ಹೇಳ್ತೀಯಲ್ಲ, ಅವ್ರಿಗೆ ಇವಾಗ ಪಬ್ಜಿ ಆಡೋಕ್ಕೆ ಟೈಮ್ ಇಲ್ಲ, ಅದು ರೀಲ್ಸ್ ಮಾಡೋ ಕೂಡ ಟೈಮ್ ಇಲ್ಲ. ಈಗ ಬಂದು ನಿನ್ನಿಂದ ಬಂದು ರಾಜಕೀಯ ಅಂತ ಹೇಳತ್ಲೆ ಬಂದ್ಬಿಡ್ತಾರೆ ನಿನ್ನಿಂದ ಅವರು. ಹಾಂ, ಎಲ್ಲ ಬರ್ತಾರೆ ಸರ್, ಫ್ರೀಯಾಗೇ ಬರ್ತಾರೆ ಸರ್. ಆಯ್ತಪ್ಪ, ನೀನು 100 ಜನನ ₹1 ಖರ್ಚಿಲ್ಲಾರ್ದಂಗೆ ಕರ್ಕೊಂಬ ನನ್ನ ಆಫೀಸ್ಗೆ. ಅವಾಗ ನಿನಗೆ ರಾಜಕೀಯ ಅಂದರೆ ಏನು, ಜನ ಜೊತೆಗೆ ಹೋಗೋದು ಹೆಂಗಂದ್ರೆ ಬೇರೆದೇನಾದ್ರೂ ಗೊತ್ತಾಗತ್ತೆ. ಅಷ್ಟು ಮಾಡಿ ನೋಡೋಣ. ಆಯ್ತು ಸರ್, ಬರ್ತೀನಿ. ಹೋಗು. ಏನು ಸರ್, ಈ ಕಿತ್ತೋಗಿರೋ ನನ್ನ ಮಕ್ಕಳ ಹತ್ರ ಸೀಟ್ ಅಂತ ಕೇಳ್ತೀರಾ? ಬನ್ನಿ ಸರ್, ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ. ನಿಂಗೆಲ್ಲ ಏನು ಗೊತ್ತಾಗಲ್ಲಪ್ಪ, ಅದರಿಂದ ದೊಡ್ಡ ಕಥೆನೇ ಇದೆ. ಎಲ್ರಿಗೂ ನಮಸ್ಕಾರಪ್ಪ. ಎಲ್ಲ ಹುಡುಗರು ಬಂದಿರಾ? ಸರಿಪ್ಪ, ಆಯ್ತು. ನಾಳೆ ನಿಮ್ಗೆ ಮಿನಿಸ್ಟರ್ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ. ಅದೇ MLA ಸೀಟಿಗೆ ಹೇಳಿದ್ನಲ್ಲ, ಅದು ನಾಳೆ ಎಲ್ಲ ಆಫೀಸಿಗೆ ಕರ್ಕೊಂಬ ಅಂತ ಹೇಳಿದಾರೆ. ಎಲ್ಲರೂ ಸೇರಿ ಹೋಗೋಣಪ್ಪ, ಬಂದ್ಬಿಡ್ರಿ. ಸರ್, ಮಿನಿಸ್ಟರ್ ಆಫೀಸಿಗೆ ನಾವೆಲ್ಲ ಯಾಕೆ ಬರ್ಬೇಕು ಸರ್? ನೋಡಪ್ಪ, ಮಿನಿಸ್ಟರ್ ಆಫೀಸಿಗೆ ಯಾಕಂತಂದರೆ ನೆಕ್ಸ್ಟ್ ನಾನು MLA ಸೀಟಿಗೆ ನಿಲ್ತಾ ಇದ್ದೀನಿ. ಇನ್ ಕೇಸ್ MLA ಆದ್ನಿ ಅಂದರೆ ನಿಮಗೆಲ್ಲ ಒಳ್ಳೇದಾಗತ್ತಪ್ಪ, ನಿಮಗೆಲ್ಲ ಒಳ್ಳೇದು ಮಾಡ್ತೀನಿ ನಾನು. ಸರ್, ನೀವೇನು ಒಳ್ಳೇದು ಮಾಡ್ತೀರಾ ಸರ್? ತುಂಬ ಜನ ಒಳ್ಳೇದು ಮಾಡೋರಿದ್ದಾರೆ. ಹೋಗ್ರಿ ಸರ್, ನಿಮ್ಮಂಥವ್ರು ತುಂಬ ಜನ ನೋಡಿದ್ದೀವಿ. ಮೊದಲೇ ನಿಮ್ಗೆ ಕಣ್ಣು ಬೇರೆ ಕಾಣಲ್ಲ. ಅಯ್ಯೋ, ನಿಮ್ದು ಯಾವ ಜಾತಿ ಸರ್? ನಿಮ್ಗೆ ಓಟ್ ಹಾಕೋದ್ರಿಂದ ನಮಗೇನು ಲಾಭ? ನಾವು ಎದಕ್ಕೆ ಹಾಕ್ಬೇಕು ಸರ್? ನೀವು ಓಟ್ ಹಾಕಕ್ಕೆ ಒಳಗೆ ಹೋದಾಗ ಯಾವ ಜಾತಿ ಅಂತ ಯಾರಾದ್ರೂ ಕೇಳ್ತಾರಾ? ಅದನ್ನ ಯಾಕಪ್ಪ ತಲೆ ಕೆಡಿಸ್ಕೋತೀರಾ? ಒಬ್ಬೊಬ್ರಿಗೆ ₹500 ಕೊಟ್ರೆ ಬರ್ತೀವಿ ಸರ್, ಇಲ್ಲಾಂದ್ರೆ ಬರಲ್ಲ. ಕ್ವಾರ್ಟರ್ ಬಿರಿಯಾನಿ ಕೊಟ್ರೆ ಅಷ್ಟೇ ಬರ್ತೀವಿ, ಇಲ್ಲಾಂದ್ರೆ ಬರಲ್ಲ. ನೀವು ಇಲ್ಲಾಂದ್ರೆ ಇನ್ನೊಬ್ರು ನಮಗೆ ಎಲ್ಲ ನೆಟ್ಟಗಿದ್ದವ್ರೆ ಮಾಡೋಕ್ಕಿಲ್ಲ ಸರ್, ನೀವೇನು ಮಾಡ್ತೀರಾ? ಓಟಿಗೆ ₹2000 ಕೊಡೋದಿದ್ರೆ ಹೇಳಿ, ಬರ್ತೀವಿ. ನಮ್ಮ ಮನೆಗೆ ಎಲ್ಲರಿಗೆ ಹೇಳಿ ಓಟ್ ಹಾಕ್ತೀನಿ ಸರ್. ಬ್ಯಾಟು ಬಾಲ್ ಕೊಡಿಸ್ರಿ ನಮಗೆ. MLA ಆದ್ಮೇಲೆ ನಮ್ಮ ಗುಡಿ ಏನು ಮಾಡ್ತೀರಾ ಸರ್ ನೀವು? MLA ಆದ್ರೆ ನಿಮ್ಮ ಪ್ಲಾನ್ ಏನು ಸರ್? ಏನು ಕಿತ್ಗುಡ್ಡೆ ಹಾಕ್ತೀರಾ? ನೀವು ಎಲ್ಲಿ ಮಠ ಜಾತಿಗೆ, ಆಮೇಲೆ ₹500 ದುಡ್ಡಿಗೆ, ಬಿರಿಯಾನಿಗೆ, ಕ್ವಾರ್ಟರ್ಗೆ ಎಲ್ಲಿವರೆಗೂ ಆಸೆ ಪಡ್ತಿರೋ ಅಲ್ಲಿವರೆಗೂ ನಮ್ಮ ದೇಶ ಖಂಡಿತ ಉದ್ಧಾರ ಆಗಲ್ಲ. ದೇವರಾಣಿಗೆ ಹೇಳ್ತೀನಿ, ನನಗೆ ಓಟ್ ಹಾಕದೇ ಇದ್ರೂ ಪರವಾಗಿಲ್ಲ, ಈ ಜಾತಿ ನೋಡಿ ಆಮೇಲೆ ಎಣ್ಣೆ, ಬಿರಿಯಾನಿ ಮತ್ತು ದುಡ್ಡುಗೋಸ್ಕರ ದಯವಿಟ್ಟು ನಿಮ್ಮ ಓಟ್ನ ಮಾರ್ಕೊಳಕ್ಕೆ ಹೋಗ್ಬೇಡಿ. ದೇವರೇ, ನನಗೆ ಕಣ್ಣು ಕೊಟ್ಟಿಲ್ಲದೆ ಒಳ್ಳೇದಾಯ್ತಪ್ಪ. ನನಗೆ ಕಣ್ಣಿಲ್ಲ ಅಂತ ಯಾವತ್ತೂ ಫೀಲ್ ಆಗಿರಲಿಲ್ಲ. ಬಟ್ ಇವತ್ತು ನನಗೆ ಅನ್ನಿಸ್ತಾ ಇದೆ, ಇವರು ಎಣ್ಣೆ ದುಡ್ಡುಗೋಸ್ಕರ ಎಲ್ಲ ಓಟ್ ಮಾರ್ಕೋತಾರಲ್ಲ, ನನಗೆ ತುಂಬ ಫೀಲ್ ಆಗ್ತಾಯಿದೆ. ನೀನು ಕಣ್ಣು ಕೊಡದೇ ಇರೋದು ಒಳ್ಳೇದಾಯ್ತಪ್ಪ. ಕಣ್ಣು ಕೊಟ್ಟಿದ್ರೆ ಇವತ್ತು ನಿಮ್ಮನ್ನೆಲ್ಲ ನೋಡ್ಬಿಡ್ತಿದ್ನಪ್ಪ ನಾನು. ಸರ್, ಇವ್ರ ಹತ್ರ ಇಲ್ಲ ಏನೆಲ್ಲ ಮಾತಾಡ್ತಾರೆ ಸರ್. ಬನ್ನಿ ಸರ್. ಸರ್, ನೀವು MLA ನಿಲ್ಲೋದಕ್ಕೆ ಇಷ್ಟೊಂದು ಯಾಕೆ ಕಷ್ಟಪಡ್ತಿದ್ದೀರ ಸರ್? ಅಯ್ಯೋ, ಅದರಿಂದ ಒಂದು ದೊಡ್ಡ ಕಥೆನೇ ಇದೆಯಪ್ಪ. ಅದು ಅದೇನು ಹೇಳಿ ಸರ್, ಅದೇನು ದೊಡ್ಡ ಕತೆ ಹೇಳಿ ಸರ್. ನಾನು ಒಂದು ಪಕ್ಷದಲ್ಲಿ 40ರಿಂದ 50 ವರ್ಷವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ. ಆದರೆ ದುಡ್ಡಿರಿಗೆ ಆ ಪಕ್ಷದಲ್ಲಿ ಬೆಲೆ ಇಲ್ಲ. ಒಬ್ಬ ವ್ಯಕ್ತಿ ದುಡ್ಡು ಐತೆ ಅನ್ನೋಗೋಸ್ಕರ ಅವನಿಗೆ ಅವಕಾಶ ಕೊಟ್ಟರು. ಅವನು MLA ಆದ, ನಾನು ಔಟ್ ಆದೆ. ಹಾಂ, ನನಗೂ ವಯಸ್ಸಾಯಿತು. ನಿನ್ನ MLA ಮಾಡ್ಬೇಕಂದ್ರೆ ದೇವರು ನಿನಗೆ ಕಂಡಿಲ್ದಂಗೆ ಮಾಡಿದ. ನನ್ನ ಕನಸು ಕನಸಾಗಿ ಉಳಿತು, ನನ್ನ ಕನಸು ಕನಸಾಗಿ ಉಳಿತು.
ಸರ್ ನಿಮ್ಮ ತಂದೆಯವ್ರ ಕನಸಿಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಡ್ತಿರೋದು ನಂಗೆ ಗೊತ್ತಿರಲಿಲ್ಲ ಸರ್. ನನ್ನ ಕಡೆಯಿಂದ ತಪ್ಪಾಯ್ತು ಸರ್, ಕ್ಷಮಿಸಿಬಿಡಿ ಸರ್. ನಿಮ್ಗೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಸರ್. ಬನ್ನಿ ಸರ್, ನಿಮ್ಮ ಜೊತೆ ನಾವಿದ್ದೀವಿ. ಹಲೋ, ಹಾಂ ಸರ್. ಯಾಕೆ ಸರ್? ಹಾಂ ಸರ್, ಎಲ್ಲಿ ಬರ್ಬೇಕು ಸರ್? ಹಾಂ ಆಯ್ತು ಸರ್, ಆಯ್ತು ಸರ್, ಬರ್ತೀನಿ ಸರ್. ಹಾಂ ಆಯ್ತು ಸರ್, ಸರಿ ಸರ್, ಆಯ್ತು ಸರ್. ನಡಿಯಪ್ಪ, ಅಲ್ಲ ಆಫೀಸ್ ಹತ್ರ ಹೋಗೋಣ ನಡಿಯಪ್ಪ. ಸರ್ ನಮಸ್ಕಾರ. ಹಾಂ ಬರ್ರಿ, ನಮಸ್ಕಾರ. ನಿಮ್ಮನ್ನೇ ಕಾಯ್ತಿದ್ದೆ. ನೋಡು, ಹೈಕಮಾಂಡ್ ಹತ್ರ ಫೈಟ್ ಮಾಡಿ ನಿನಗೆ MLA ಟಿಕೆಟ್ ತಂದು ಕೊಟ್ಟಿದ್ದೀನಿ. ನಿನಗೆ ಕಣ್ಣಿಲ್ಲ ಅಂತ ಯಾರೂ ಸೀಟ್ ಕೊಟ್ಟಿಲ್ಲ, ಆದರೆ ನಾನು ನಿನಗೆ ಫೈಟ್ ಮಾಡಿ ಕೊಡಿಸಿದ್ದೀನಿ. ಇಡೀ ಕರ್ನಾಟಕ ಕಣ್ಣು ತೆಗೆಯುವಂಥ ಕೆಲಸ ಮಾಡ್ಬೇಕು ನೀನು. ಹಾಂ ರವಿ, ಪರಮ್ ತಮ್ಮಂದೇನೋ ಕೊಡಿರಿ, ತಗೊಳ್ರಿ. ನಿಮಗೆ ದೇವರು ಒಳ್ಳೇದು ಮಾಡಲಿ, ಒಳ್ಳೇದಾಗುತ್ತೆ ಹೋಗ್ರಿ. ಅಬ್ಬಾ